ಹೊರಸಂಚಾರ ಮುಗಿಸಿಕೊಂಡು 30 ಶಾಲಾ ಮಕ್ಕಳನ್ನ ಕರೆದುಕೊಂಡು ಹೋಗುತ್ತಿದ್ದ ಗುಡ್ಸ್ ಗಾಡಿ ಟಾಟಾ ಎಸ್ ವಾಹನ ಪಲ್ಟಿಯಾಗಿದ್ದು 15ಕ್ಕೂ ಹೆಚ್ಚು ಮಕ್ಕಳಿಗೆ ಗಂಭೀರ ಗಾಯವಾಗಿರುವ ಘಟನೆ ಮಾವತ್ತೂರಿನ ಸಮೀಪ ಗೌಡನಕುಂಟೆ ಗೇಟ್ ಬಳಿ ನಡೆದಿದೆ. ಇನ್ನು ಗಾಯಗೊಂಡ ಮಕ್ಕಳಿಗೆ ದೊಡ್ಡ ಸಾಗೇರಿ ಆಸ್ಪತ್ರೆ ಹಾಗೂ ಕೊರಟಗೆರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಕ್ಕಳಿಗೆ ಚಿಕಿತ್ಸೆ ನೀಡಲಾಗುತ್ತಿದ್ದು, ಮಕ್ಕಳ ತಲೆ, ಮೂಗು, ಕಿವಿ, ಕಣ್ಣು, ಬೆನ್ನು, ಕೈ ಕಾಲುಗಳಿಗೆ ಗಂಭೀರ ಗಾಯವಾಗಿದೆ. ಇನ್ನು ಶಾಲಾ ಮಕ್ಕಳ ಅಪಘಾತ ವಿಷಯ ತಿಳಿದ ತಕ್ಷಣವೇ ಕೊರಟಗೆರೆ ಸರ್ಕಾರಿ ಆಸ್ಪತ್ರೆ ವೈದ್ಯರು ಅಲರ್ಟ್ ಆಗಿದ್ದಾರೆ. ಮಕ್ಕಳು ಆಸ್ಪತ್ರೆಗೆ ಬಂದ ತಕ್ಷಣ ಎಲ್ಲ ವೈದ್ಯರ ಸಹಕಾರದಿಂದ ಮಕ್ಕಳಿಗೆ ಚಿಕಿತ್ಸೆ ನೀಡಲಾಗುತ್ತಿದ್ದು, ಇನ್ನು ಆತಂಕಗೊಂಡ ಮಕ್ಕಳ ಪೋಷಕರು ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿದ್ದಾರೆ. ತಕ್ಷಣ ಸ್ಥಳಕ್ಕೆ ಕೋಲಾರ ಪೊಲೀಸ್ ಠಾಣೆ ಸಬ್ ಇನ್ಸ್ಪೆಕ್ಟರ್ ಯೋಗೇಶ್ ಮತ್ತು ತಂಡ ಭೇಟಿ ನೀಡಿದ್ದು, ಮಕ್ಕಳ ಚಿಕಿತ್ಸೆಗೆ ವಾಹನಗಳ ವ್ಯವಸ್ಥೆ ಮಾಡಿ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಶಾಲಾ ಮಕ್ಕಳನ್ನ ಟಾಟಾ ಎಸ್ನಲ್ಲಿ ಕರೆದುಕೊಂಡು ಹೋಗಲು ಅನುಮತಿ ಕೊಟ್ಟವರು ಯಾರು? ಕೊರಟಗೆರೆ ಶಿಕ್ಷಣ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯವೇ ಇಂಥ ಅನಾಹುತಗಳಿಗೆ ಕಾರಣ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತುರ್ತು ವಾಹನಕ್ಕೆ ಕರೆ ಮಾಡಿದರೂ ನೋ ರೆಸ್ಪಾನ್ಸ್. ಇನ್ನು ಮಕ್ಕಳ ಚಿಕಿತ್ಸೆಗೆ ಸ್ಪಂದಿಸಿ ತಮ್ಮ ಇಲಾಖೆ ವಾಹನಗಳನ್ನೇ ನೀಡಿದ ಕೋಲಾರ ಪಿಎಸ್ಐ ಯೋಗೇಶ್, ಶಾಲಾ ಮಕ್ಕಳ ಹೆಚ್ಚಿನ ಚಿಕಿತ್ಸೆಗೆ ಗೃಹ ಸಚಿವರ ನೆರವು, ಹಣದ ಆಸೆಗೆ ಶಾಲಾ ಶಿಕ್ಷಕನೇ ವಾಹನದ ಚಾಲಕ, ಇನ್ನು ಈ ವಾಹನ ಮಾಲೀಕರು ಸಹ ಇವರೇ ಎನ್ನಲಾಗಿದೆ. ಶಾಲಾ ಮಕ್ಕಳ ಜೀವದ ಜೊತೆ ಚೆಲ್ಲಾಟವಾಡಿದ ಶಿಕ್ಷಕ, ಮಕ್ಕಳ ಹೆಚ್ಚಿನ ಚಿಕಿತ್ಸೆ ನೆರವಿಗೆ ಗೃಹ ಸಚಿವರಿಂದ ಸ್ಥಳೀಯ ಮುಖಂಡರಿಗೆ ಸೂಚನೆ ನೀಡಲಾಗಿದೆ. 4 ಮಕ್ಕಳ ಹೆಚ್ಚಿನ ಚಿಕಿತ್ಸೆಗೆ ತುಮಕೂರು ಆಸ್ಪತ್ರೆಗೆ ರವಾನಿಸಲಾಗಿತ್ತು. ಅಪಘಾತದ ಘಟನಾ ಸ್ಥಳಕ್ಕೆ ತಹಸೀಲ್ದಾರ್ ಮಂಜುನಾಥ್, ಸರ್ಕಲ್ ಇನ್ಸ್ಪೆಕ್ಟರ್ ಅನಿಲ್ ಕೋಲಾಳ್, ಸಬ್ ಇನ್ಸ್ಪೆಕ್ಟರ್ ಯೋಗೇಶ್ ಹಾಗೂ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕೋಲಾಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಎನ್ನಲಾಗಿದೆ. ನಮಸ್ಕಾರ. ಈ ದಿನ ಕೊರಟಗೆರೆ ತಾಲೂಕು ಒಳವನಹಳ್ಳಿ ಹೋಬಳಿ ಚಿಂಪ್ಕನಹಳ್ಳಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳು ಸುಮಾರು 99 ಮಕ್ಕಳನ್ನು ಶಾಲೆಯ ಶಿಕ್ಷಕರು ನಮ್ಮ ಒಳವನಹಳ್ಳಿ ಹೋಬಳಿಯಲ್ಲಿರ್ತಕ್ಕಂಥ ದೊಡ್ಡ ಸಾಗರೆ ಹಾರ್ಟಿಕಲ್ಚರ್ ಫಾರ್ಮ್ಗೆ ಪಿಕ್ನಿಕ್ ರೂಪದಲ್ಲಿ ಕರ್ಕೊಂಡು ಹೋಗಿ ಅಲ್ಲಿಂದ ಬರಬೇಕಾದ್ರೆ ಏನು ಸದರಿ ಆಟೋ ಏನು ಟಾಟಾ ಎಸ್ ಗಾಡಿ ಪಲ್ಟಿಯಾಗಿರುತ್ತೆ. ಅದರಿಂದ ಸುಮಾರು ಒಂದು 5-6 ಮಕ್ಕಳಿಗೆ ಗಾಯಗಳಾಗಿದ್ದಾವೆ. ಸೊ ಅದರಲ್ಲಿ ಸ್ವಲ್ಪ ಹೆಚ್ಚಿನ ಪೆಟ್ಟುಗಳು ಪ್ರಭಾಸ್ ಅಂತ ಒಂದು ಮಗುವಿಗೆ, ಮತ್ತು ಜಿತೇಂದ್ರ ಪ್ರಸಾದ್ ಅಂತ, ಮತ್ತು ಹೇಮಂತ್ ಅಂತ, ಹಾಗೂ ಇನ್ನೊಬ್ಬನು ಮಿಥುನ್ ಅಂತೇಳಿ 4 ಮಕ್ಕಳಿಗೆ ಸ್ವಲ್ಪ ಹೆಡ್ ಇಂಜುರಿ ಆಗಿದೆ. ಬಟ್ ಡಾಕ್ಟರ್ಗಳನ್ನು ಈಗ ನಾವು ಮಾತಾಡ್ಸಲಾಗಿ ಏನು ಅಂತ ಡೇಂಜರಸ್ ಸಿಚುವೇಶನ್ ಏನೂ ಇಲ್ಲ ಅಂತ ಹೇಳಿದ್ದಾರೆ. ನಾವು ಈಗ ಪ್ರಿಕಾಷನರಿ ಮೆಜರ್ ಆಗಿ ಹಾಗೂ ಹೆಚ್ಚಿನ ಚಿಕಿತ್ಸೆಗಾಗಿ ತುಮಕೂರು ಡಾಕ್ಟ್ರಿಗೆ ಈಗಾಗಲೇ ಮಾತಾಡಿದ್ದೀವಿ. ಅಲ್ಲಿಗೆ CT ಸ್ಕ್ಯಾನ್ ಹಾಗೂ ಟ್ರೀಟ್ಮೆಂಟ್ಗೋಸ್ಕರ ಈಗ ಕಳಿಸಿದ್ದೀವಿ. ಈ ಸದರಿ ವಿಷಯದ ಕುರಿತು ಮಾಹಿತಿ ಗೊತ್ತಾಗ್ತಿದ್ದಂಗೆ ನಮ್ಮ ಕ್ಷೇತ್ರದ ಶಾಸಕರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಹಾಗೂ ರಾಜ್ಯದ ಗೃಹ ಮಂತ್ರಿಗಳು ಮಾತಾಡಿ ಇಮಿಡಿಯೇಟಾಗಿ ಮಕ್ಕಳಿಗೆ ಏನು ಚಿಕಿತ್ಸೆ ಕೊಡಿಸ್ಬೇಕು ಅದನ್ನು ತಲುಪಿಸೋದಕ್ಕೆ ವ್ಯವಸ್ಥೆ ಮಾಡಿ ಅಂತ ಹೇಳಿದರು. ಅದನ್ನು ಕೂಡ ನಾವು ಮಾಡ್ತಾಯಿದ್ದೀವಿ. ಈಗ ಯಾರಿಗೂ ಕೂಡ ಅಂಥ ಸಮಸ್ಯೆ ಇಲ್ಲ, ಔಟ್ ಆಫ್ ಡೇಂಜರ್ ಇದ್ದಾರೆ. ವರದಿ ಪ್ರಕಾರ ಘಟನೆಗೆ ಏನು ಕಾರಣ ಸರ್? ಈಗ ಒಂದೇ ಗಾಡಿಯಲ್ಲಿ ಅವರು 3 ಟ್ರಿಪ್ ಮಕ್ಕಳನ್ನ ಕರ್ಕೊಂಡು ಬರಬೇಕು ಅಂತೇಳಿ ಇದು ಮಾಡ್ತಾಯಿದ್ದಾರೆ. ಈಗಾಗಲೇ 2 ಟ್ರಿಪ್ ಮಕ್ಕಳನ್ನ ದೊಡ್ಡಸಾಗರೆ ಹಾರ್ಟಿಕಲ್ಚರ್ ಫಾರ್ಮಿಂದ ಚಿಂಪ್ಕನಹಳ್ಳಿಗೆ ಬಿಟ್ಟಿದ್ದರು. ಈ 3ನೇ ಟ್ರಿಪ್ಪಿಗೆ ಕರ್ಕೊಂಬರ್ಬೇಕಾದ್ರೆ ಅಲ್ಲಿ ನಾವು ಘಟನಾ ಸ್ಥಳಕ್ಕೂ ಕೂಡ ನಾನು ನಮ್ಮ ಪೊಲೀಸ್ ಇನ್ಸ್ಪೆಕ್ಟರ್ ಅನಿಲ್ ಅವರು ಭೇಟಿ ಮಾಡಿದ್ವಿ. ಅಲ್ಲಿ ಟರ್ನಿಂಗ್ ಇದೆ, ಸ್ವಲ್ಪ ಸ್ಪೀಡೋ ಅಥವಾ ಯಾವುದೋ ಗಾಡಿ ಅಡ್ಡ ಬಂತಂತ ಹೇಳ್ತಾ ಇದ್ದಾರೆ. ಅದನ್ನು ಪೊಲೀಸ್ ಇಲಾಖೆ ವತಿಯಿಂದ ತನಿಖೆ ಕೂಡ ಮಾಡ್ತಾರೆ. ಸೊ ಈಗ ನಾವು ಮಕ್ಕಳ ಒಂದು ಚಿಕಿತ್ಸೆ ಒಂದು ಉದ್ದೇಶದಿಂದ ಮಕ್ಕಳಿಗೆ ನಾವು ಈಗ 4 ಜನ ಮಕ್ಕಳನ್ನ ತುಮಕೂರಿಗೆ ಕಳಿಸ್ತಾ ಇದ್ದೀವಿ. ನಮ್ಮ ಮುಖಂಡರಾದಂಥ ಇವರಾದಂಥ ಅಪೂರ್ವರವರು ಮತ್ತು ಮುಖಂಡರಾದಂಥ ಅಶ್ವಥ್ ನಾರಾಯಣರವರು ಹಾಗೂ ನಮ್ಮ ಮಾಧ್ಯಮ ಮಿತ್ರರು ಕೂಡ ಆ ತಕ್ಷಣ ಮಾಹಿತಿ ನಮಗೆ ಹೇಳಿದರು. ನಾವು ಅಲ್ಲಿಂದನೇ ಜಸ್ಟ್ 10 ನಿಮಿಷದ ಹಿಂದೆಯೇ ಅದೇ ದಾರಿಲಿ ಬಂದಿದ್ವಿ, ಯಾವುದೇ ಇರಲಿಲ್ಲ. ಇಮಿಡಿಯೇಟಾಗಿ ನಾವು ಹೋಗಿ ಪರಿಶೀಲನೆ ಮಾಡಿ ಅಲ್ಲೂ ಮಕ್ಕಳಿಗೆ ಧೈರ್ಯ ತುಂಬಿ, ಮಕ್ಕಳು ಊಟ ಮಾಡಿರಲಿಲ್ಲ, ಇನ್ನು ಊಟ ಎಲ್ಲ ತರಿಸಿ ಕೊಟ್ಟು ಧೈರ್ಯ ತುಂಬಿ ಮಕ್ಕಳಿಗೆ ಎಲ್ಲರೂ ಸಹಜವಾಗಿ ಮನೆಗೆ ಹೋಗಿರ್ತಾರೆ. ಇಲ್ಲಿ 4 ಜನ ಏನು ಪೆಟ್ಟಾಗಿದೆ ಮಕ್ಕಳಿಗೆ, ಅವ್ರ ತಂದೆ ತಾಯಿಗಳನ್ನು ಬಂದಿದ್ದಾರೆ. ಅವ್ರ ಜೊತೆಗೆ ನಾವೀಗ ತುಮಕೂರು ಹಿರಿಯ ಆಸ್ಪತ್ರೆಗಳಿಗೆ ಕಳಿಸಿದ್ವಿ. ಸರ್ ಅದು ಏನು ಓಡಿಸ್ತಾ ಇರ್ತಿತ್ತು, ಚಾಲನೆ ಮಾಡ್ತಿದ್ದು ಮಾಸ್ಟ್ರು ಅಂತ ಹೇಳ್ಬಿಟ್ಟು ಈಗ ಅದ್ರ ಬಗ್ಗೆ ಪರಿಶೀಲನೆ ಮಾಡ್ತಾ ಇದ್ದಾರೆ. ಪೊಲೀಸ್ ಇಲಾಖೆ ವತಿಯಿಂದ ಮಾಹಿತಿ ತಗೊಂಡು ಖಂಡಿತವಾಗೂ ಅದೇನಾದರೂ ಲೋಪಕ್ಕೆ ಯಾರು ಕಾರಣರಾಗಿರ್ತಾರೆ ಅವರು
ಸರ್ ಮಕ್ಕಳನ್ನ ಟಾಟಾ ಎಸ್ಎಲ್ ಕರ್ಕೊಂಡು ಹೋಗೋಕ್ಕೆ ಅವಕಾಶ ಇದೆಯಾ? ಪರ್ಮಿಷನ್ ಕೊಡೋದು ಯಾರು ಸರ್ ಅದಕ್ಕೆ? ಈಗ ಹತ್ರ ಇದೆ ಅಂತೇಳಿ ಅವರು ಹೆಂಗೆ ಕರ್ಕೊಂಡೋದ್ರೂ ಗೊತ್ತಿಲ್ಲ. ಈಗ ಬಿ ಒ ಅವರು ಅದ್ರ ಬಗ್ಗೆ ಕೂಲಂಕುಷವಾಗಿ ತನಿಖೆನೂ ಕೂಡ ಮಾಡ್ತಾರೆ. ನಾವು ಈಗಾಗಲೇ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಆದಂಥ ಇನ್ಸಿಡೆಂಟ್ ಆದಾಗಿಂದ ಈಗಾಗಲೇ ಎಲ್ಲ ನಮ್ಮ ಕೊರಟಗೆರೆ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಸ್ಕೂಲ್ ಬಸ್ಸುಗಳು, ವ್ಯಾನುಗಳು ಮಕ್ಕಳಿಗೆಲ್ಲ ಈಗ ಮಕ್ಕಳನ್ನ ಕರ್ಕೊಂಡು ಹೋಗೋಂಥ ಚಾಲಕರಿಗೆಲ್ಲ ಈಗಾಗಲೇ ವಾರ್ನಿಂಗ್ ಕೊಟ್ಟಿದ್ವಿ. ನೀವು ಫಸ್ಟ್ ಥಿಂಗ್ ಈಸ್ ಸೇಫ್ಟಿ ಆಫ್ ದ ಸ್ಟೂಡೆಂಟ್ಸ್, ಆಮೇಲೆ ಅವ್ರನ್ನ ಸುಭದ್ರವಾಗಿ ಮನೆಗೆ ಸುರಕ್ಷಿತವಾಗಿ ಮನೆಗೆ ಕರ್ಕೊಂಡೋಗಿ ಬಿಡೋವಂಥದ್ದು. ಸೊ ಈ ನಿಟ್ಟಿನಲ್ಲಿ ಎಲ್ಲ ಕ್ರಮ ವಹಿಸ್ತಾ ಇದ್ದೀವಿ. ಆದರೂ ಕೂಡ ಈ ಒಂದು ದುರ್ಘಟನೆ ನಡೆದಿದೆ. ಇದಕ್ಕೆ ಏನು ಕಾರಣ ಅಂತೇಳಿ ತನಿಖೆ ಮಾಡಿ ಅಗತ್ಯ ಕ್ರಮ ಕೈಗೊಳ್ತೀವಿ. ಸ್ಕೂಲ್ ಮಕ್ಕಳು ಬರ್ತಿದ್ದಾಗ ಬಸ್ಸು ಆಕ್ಸಿಡೆಂಟ್ ಆಗಿ ಆ ಮಕ್ಕಳು ಫಸ್ಟ್ ಮಗು ಸ್ವಲ್ಪ ಮೂಗಲ್ಲೆಲ್ಲ ರಕ್ತ ಬರ್ತಿತ್ತು. ಆ ಮಗುನ ಸ್ವಲ್ಪ ಮೂಗಲ್ಲಿ ರಕ್ತ ಬರ್ತಿದೆ ಅಂದರೆ ಮೂಗಿಂದನೂ ಬಂದಿರ್ಬೋದು, ಇಲ್ಲ ಕೆಲವು ಸತಿ ತಲೆಯಿಂದನೂ ಬಂದಿರ್ಬೋದು. ಹಾಗಾಗಿ ಅದನ್ನು CT ಸ್ಕ್ಯಾನ್ ಮಾಡಿಸೋಣ ಅಂತ ಇಮಿಡಿಯೇಟಾಗಿ ಅದನ್ನು ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಿಗೆ ರೆಫರ್ ಮಾಡಿದ್ದೀವಿ. ನೆಕ್ಸ್ಟ್ ಜಿತೇಂದ್ರ ಪ್ರಸಾದ್ ಅಂತ ಮಗು ಇತ್ತು. ಆ ಮಗುಗೆ ಸ್ವಲ್ಪ ತಲೆ ಹತ್ರ ಲ್ಯಾಸರೇಷನ್ ಅಂದರೆ ಕಟ್ಟಾಗಿತ್ತು. ಸೊ ಅಲ್ಲೂ ಬ್ಲೀಡಿಂಗ್ ಆಗ್ತಿತ್ತು. ತಲೆ ಹತ್ರ ರಕ್ತ ಬರ್ತಿರೋವಾಗ ಅದು ಮಗು ಬೇರೆ, ಜೊತೆಗೆ ತಲೆ ಹತ್ರ ರಕ್ತ ಬರ್ತಿದೆ ಅಂದರೆ ಅದು ಒಳಗಡೆನೂ ಕಟ್ಟಾಗಿರ್ಬೋದು ಅನ್ನೋ ಅನುಮಾನದಿಂದ ಅವನೂ CT ಸ್ಕ್ಯಾನ್ ಮಾಡಿಸೋದು ಕಳಿಸಿದ್ದೀವಿ. ಇನ್ನಿಬ್ಬರು ಮಕ್ಳಿಗೂ ಅವ್ರಿಗೆಲ್ಲರಿಗೂ ಆಲ್ಮೋಸ್ಟು ಎಲ್ಲ ಕಣ್ಣತ್ರ ಮತ್ತು ಮೂಗು ಅಂಥ ಜಾಗದಲ್ಲೇ ಗಾಯ ಆಗಿರೋದ್ರಿಂದ ಸೀರಿಯಸ್ ಇಲ್ಲದೇ ಇದ್ರೂ ನಮ್ಮ ರೆಫರೆನ್ಸ್ಗೋಸ್ಕರ CT ಸ್ಕ್ಯಾನ್ ಮಾಡಿಸ್ಕೊಂಡು ಏನಾದರೂ ತೊಂದರೆ ಮುಂದಕ್ಕೆ ಆಗ್ಬೋದು ಅಂತ ಫಸ್ಟೇ ಪ್ರಿಕಾಷನರಿಯಾಗಿ ನಾವು ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಿಗೆ ಕಳಿಸಿದ್ದೀವಿ ಸರ್. ಅಷ್ಟು ಬಿಟ್ಟರೆ ಪ್ರಾಥಮಿಕ ಚಿಕಿತ್ಸೆ ನಾವೆಲ್ಲ ಅದೇ ಪ್ರಾಥಮಿಕ ಚಿಕಿತ್ಸೆ ಇಲ್ಲೆಲ್ಲ ಡ್ರೆಸ್ಸಿಂಗು ಮತ್ತು ಅದಕ್ಕೆ ಫಸ್ಟ್ ಏಡು TT ಡೈಕ್ಲೋ ಎಲ್ಲ ಕೊಟ್ಟು ಫಸ್ಟ್ ಇದಕ್ಕೆ ಮ್ಯಾನಿಟಾಲೇ ಹಾಕ್ಕೊಂಡಿದ್ದೀವಿ ಸರ್. ಫಸ್ಟ್ 2 ಮಕ್ಕಳಿಗೆ ಮ್ಯಾನಿಟಾಲ್ ಹಾಕ್ಕೊಂಡು ಕಳಿಸಿದ್ದೀವಿ. ಯಾಕಂದರೆ ಹೆಡ್ ಇಂಜರಿ ಇರ್ಬೋದು ಅಂತ ಕಾರಣಕ್ಕೆ ಮ್ಯಾನಿಟಾಲ್ ಅಂತ ಅದೊಂದು ಬಾಟ್ಲು ಬರುತ್ತೆ, ಅದನ್ನು ಹಾಕಿನೇ ಕಳಿಸಿದ್ದೀವಿ. ಅಲ್ಲೇನಾದರೂ ನಮ್ಮ ಪ್ರಕಾರ ಈಗ ಸದ್ಯಕ್ಕೆ ನಾವು ನೋಡಿದಾಗ ವೈಟಲ್ ಸ್ಟೇಬಲ್ ಇದ್ದಿದ್ದಕ್ಕೆ ಔಟ್ ಆಫ್ ಡೇಂಜರ್ ಅನಿಸ್ತಿದೆ ಸರ್. ಬಟ್ ಆಮೇಲೆ ಏನಾದರೂ ಅದರೊಳಗಡೆ ಏನಾದರೂ ಕ್ಲಾಟು ಏನಾದರೂ ಆ ಥರ ಆಗಿದ್ದರೆ ಅದಕ್ಕೆ ಫರ್ದರ್ ನ್ಯೂರೋ ಸರ್ಜರಿ ರೆಫರೆನ್ಸು ಮತ್ತು ಅದಕ್ಕೆ ಟ್ರೀಟ್ಮೆಂಟ್ ಬೇಕಾಗುತ್ತೆ ಸರ್. ಚಿಂಪಗೋನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಹೊಳೋನಹಳ್ಳಿಯಲ್ಲಿ ಆ ಶಾಲೆಯಲ್ಲಿ 99 ಮಕ್ಕಳು 1ರಿಂದ 7ನೇ ತರಗತಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. 5 ಜನ ಶಿಕ್ಷಕರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ದೊಡ್ಡಸಾಗೆರೆ ತೋಟಗಾರಿಕಾ ಇಲಾಖೆ ವತಿಯಿಂದ ಮಾಡಿರ್ತಕ್ಕಂಥ ಪ್ಲ್ಯಾಂಟ್ಗೆ ಹೊರ ಸಂಚಾರ ಕರ್ಕೊಂಡು ಹೋಗಿದ್ದಾರೆ ಅಂತ ಇನ್ಸಿಡೆಂಟ್ ಆದಮೇಲೆ ನನಗೆ ಮಾಹಿತಿ ಬಂದಿರತಕ್ಕಂಥದ್ದು. ಮಾಮೂಲಿ ಶೈಕ್ಷಣಿಕ ಪ್ರವಾಸಕ್ಕಾದರೆ ಡಿಸೆಂಬರ್ 31 ಒಳಗೆ, ಡಿಸೆಂಬರ್ 31 ಒಳಗೆ ನಾವುಗಳು BOಗಳು ಪರ್ಮಿಷನನ್ನು ಕೊಡ್ತೀವಿ. ಅದಕ್ಕೆ ಅಗತ್ಯವಾದಂಥ ಕಂಡೀಷನ್ಸು ಕೂಡ ನಾವು ಹಾಕಿರ್ತೀವಿ. ಸರ್ಕಾರಿ ಬಸ್ಸಲ್ಲೇ ಕರ್ಕೊಂಡು ಹೋಗಬೇಕು, ಮಕ್ಕಳ ಸುರಕ್ಷತೆಗೆ ಪ್ರಥಮ ಆದ್ಯತೆ ಕೊಡಬೇಕು ಅಂತ ಹೇಳಿ. ಆದರೆ ಇದು ಶೈಕ್ಷಣಿಕ ಪ್ರವಾಸ ಅಲ್ಲ, ಇದು ಹೊರ ಸಂಚಾರ ಹೋಗಿದ್ದಾರೆ. ಅದಕ್ಕೆ ಹೊರ ಸಂಚಾರ ಹೋಗಲಿಕ್ಕೆ ಸ್ಥಳೀಯ STMC ಅವರ ಸಹಕಾರವನ್ನು ಪಡಿಬೇಕಾಗ್ತದೆ, ಅವರ ಅನುಮತಿಯನ್ನು ಪಡಿಬೇಕಾಗ್ತದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಮಕ್ಕಳ ಸುರಕ್ಷತೆಗೆ ಮೊದಲ ಆದ್ಯತೆಯನ್ನು ನೀಡಬೇಕಾಗ್ತದೆ. ನನಗಿನ್ನೂ ಟೀಚರ್ಸು ಕಾಂಟ್ಯಾಕ್ಟಿಗೆ ಬಂದಿಲ್ಲ. HM ಕೂಡ ಅಲ್ಲಿ ಉಳಿದ ಮಕ್ಕಳನ್ನು ಮನೆಗೆ ಸೇಫ್ಟಿಯಾಗಿ ತಲುಪಿಸ್ಲಿಕ್ಕೆ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಅಂತ ಹೇಳಿ ಈಗಾಗಲೇ ನಾನು ನೋಟಿಸ್ ಜಾರಿ ಮಾಡಲಿಕ್ಕೆ ತಯಾರಿ ಮಾಡಿದ್ದೀನಿ. ನೋಟಿಸ್ ಜಾರಿ ಮಾಡಿ ಪ್ರಾಥಮಿಕ ತನಿಖೆಯನ್ನು ಕೈಗೊಂಡು ಘಟನೆಯ ಸಂಪೂರ್ಣ ವಿವರವನ್ನು ತಿಳ್ಕೊಂಡು ತಮಗೆ ನಂತರ ಮಾಹಿತಿಯನ್ನು ಕೊಡ್ತೇನೆ. ಸಂಚಾರಕ್ಕೆ ಹೋಗೋದು ತಮ್ಮ ಇಲಾಖೆಗೆ ಮಾಹಿತಿ ಕೊಟ್ಟಿರಲ್ವ ಸರ್? ತಮ್ಮ ಇಲಾಖೆಗೆ ಅಂದರೆ ಅದು ಹೊರ ಸಂಚಾರ ಪಿಕ್ನಿಕ್ ಹೋಗಲಿಕ್ಕೆ ಈಕೋ ಕ್ಲಬ್ ಅಂತ ಒಂದಿದೆ. ಅದು ಸ್ಥಳೀಯವಾಗಿ ಅನುಭವಾತ್ಮಕ ಕಲಿಕೆ ಅಂತಕ್ಕಂಥದ್ದೇನಿದೆ ಅದನ್ನು ಮಕ್ಕಳಿಗೆ ಫೀಲ್ಡಲ್ಲಿ ದೊರಕಿಸ್ಕೊಡ್ಲಿಕ್ಕಾಗಿ ಅವಕಾಶ ಇದೆ. ಅದಕ್ಕೆ STMC ಅವರ ಸಹಕಾರವನ್ನು ಕೂಡ ಪಡಿಬೇಕಾಗ್ತದೆ, ಅವರ ಅನುಮತಿಯನ್ನು ಪಡೆದು ಹೋಗಬೇಕಾಗ್ತದೆ ಮತ್ತು ಮಕ್ಕಳ ಸುರಕ್ಷತೆಗೆ ಪ್ರಥಮ ಆದ್ಯತೆಯನ್ನು ನೀಡಬೇಕಾಗ್ತದೆ. ಅದನ್ನು ಇನ್ ಡೀಟೇಲು ನಾವು ತನಿಖೆ ಮಾಡಿ ಯಾರು ತಪ್ಪಿತಸ್ಥರು ಅನ್ನೋದ್ರ ಮೇಲೆ ಕ್ರಮವನ್ನು ಜರುಗಿಸ್ತೀವಿ. ಶಾಲೆಯ ಮಾಸ್ಟರ್ ಕೂಡ ಅದು ಟಾಟಾ ಎಸ್ಗೆ ಡ್ರೈವರ್ ಆಗಿದ್ರು? ಇಲ್ಲ, ನನಗಿನ್ನೂ ಅದು ಮಾಹಿತಿ ಬಂದಿಲ್ಲ. ಗಾಡಿ ಹೊಡೆದಿಲ್ಲ ಸರ್? ಗಾಡಿ ಇಲ್ಲ, ಅದು ಮಾಸ್ಟರ್ನೂ ಸಿಕ್ಕಿಲ್ಲ ಅವರು ನನಗೆ. ಈಗಾಗಲೇ ತುಮಕೂರಿಗೆ 4 ಮಂದಿ ಹಣ ಉಳಿಸ್ಲಿಕ್ಕೆ ಮಾಸ್ಟರ್ ಗಾಡಿ ತಗೊಂಡು ಖಂಡಿತ ಅದ್ರ ಬಗ್ಗೆ ಎಲ್ಲ ತನಿಖೆಯನ್ನು ಮಾಡಿ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ.
ಸರಿ ಈಗಿಲ್ಲ ಆ ಥರದ್ದು? ಖಂಡಿತ ಸೂಕ್ತ ಶಿಸ್ತು ಕ್ರಮವನ್ನು ಸಂಬಂಧಪಟ್ಟಂಥ ಮುಖ್ಯ ಶಿಕ್ಷಕರಿರ್ಬೋದು ಅವರ ವಿರುದ್ಧ ಸೂಕ್ತವಾದಂತಹ ಶಿಸ್ತು ಕ್ರಮವನ್ನು ಇಮ್ಮಿಡಿಯೇಟಾಗಿ ನಾವು ಜರುಗಿಸ್ತೀವಿ. ಈಗ ಹೇಳಿದರೂ ಕೂಡ ಹೆಚ್ಚಿನ ಒಂದು ಚಿಕಿತ್ಸೆಗಾಗಿ ಮತ್ತು ಸ್ಕ್ಯಾನಿಂಗ್ ಮಾಡಿಸ್ಲಿಕ್ಕಾಗಿ ಸುರಕ್ಷತೆ ದೃಷ್ಟಿಯಿಂದ ಈಗ 4 ಮಂದಿ ವಿದ್ಯಾರ್ಥಿಗಳನ್ನು ಆಂಬ್ಯುಲೆನ್ಸಲ್ಲಿ ತುಮಕೂರಿಗೆ ಕರೆದುಕೊಂಡು ಹೋಗಲಾಗಿದೆ. ನಾವು ಕೂಡ ಹೋಗ್ತಾ ಇದ್ದೀವಿ. ಈಗ ಅವರನ್ನು ECOನು ಕೂಡ ಮಕ್ಕಳ ಜೊತೆ ಆಂಬ್ಯುಲೆನ್ಸಲ್ಲಿ ಕಳಿಸ್ಕೊಟ್ಟಿದ್ದೀನಿ. ವ್ಯಾಪ್ತಿಯ ಚಿಂಬುಕನಹಳ್ಳಿ ಗ್ರಾಮದ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ವಿದ್ಯಾರ್ಥಿಗಳನ್ನು ದೊಡ್ಡಸಾಗೆರೆ ಫಾರ್ಮ್ ಹೌಸ್ಗೆ ಹೊರ ಸಂಚಾರಕ್ಕೆ ಅಂತ ಕರ್ಕೊಂಡಿರ್ತಾರೆ. ಇಂಥ ಸಂದರ್ಭದಲ್ಲಿ ಸುಮಾರು 90 ಜನ ಮಕ್ಕಳು ಒಂದೊಂದು ಜೊತೆ ಕರ್ಕೊಂಡೋಗಿರ್ತಾರೆ. ಅಲ್ಲಿ ಅವ್ರಿಗೆಲ್ಲ ತಿಂಡಿ ವ್ಯವಸ್ಥೆ ಎಲ್ಲ ಮಾಡಿ ಎಲ್ಲ ಸುತ್ತಾಡಿಸಿ ಅವ್ರನ್ನೆಲ್ಲ ತೋರಿಸಿ ವಾಪಸ್ ಬರ್ಬೇಕಾದ್ರೆ ಆ ಕ್ರಾಸಲ್ಲಿ ಇಂಥದ್ದು ದೊಡ್ಡಸಾಗೆರೆಯಿಂದ ಬರ್ತೀವಲ್ಲ ಇದ್ರ ಕಡೆಯಿಂದ ಆ ಕ್ರಾಸಲ್ಲೇನೋ ಒಂದು ಕ್ಯಾಂಟ್ರ್ ಗಾಡಿ ಏನೋ ಅಡ್ಡ ಬಂತು ಅಂತ ಹೇಳ್ತಾರೆ. ಬಂದಾಗ ಇವರು ಅಪ್ಸೈಡ್ ಆಗಿಬಿಡ್ತದೆ ಗಾಡಿ ಅಪ್ಸೈಡ್ ಆದಾಗ ಅದರಲ್ಲಿದ್ದಂಥ ಮಕ್ಕಳಿಗೆ ಒಂದು 4 ಜನಕ್ಕೆ ಸಣ್ಣ ಪುಟ್ಟ ತಲೆಗೆ ಸ್ವಲ್ಪ ಏಟು ಬಿದ್ದಿದೆ. ಒಬ್ಬನಿಗೆ ಸ್ವಲ್ಪ ಏಟು ಬಿದ್ದಿತ್ತು, ಅವ್ರನ್ನ ತುಮಕೂರು ಜನರಲ್ ಹಾಸ್ಪಿಟ್ಲಿಗೆ ಕಳಿಸ್ಕೊಟ್ಟಿದ್ದಾರೆ. ಇನ್ನು 3 ಸಹ ತಲೆಗೆ ಸ್ವಲ್ಪ ಏಟು ಬಿದ್ದಿರೋದ್ರಿಂದ CT ಸ್ಕ್ಯಾನ್ ಮಾಡಿ ಕನ್ಫರ್ಮೇಷನ್ ಆಗಬೇಕಲ್ಲ ತಲೆಗೆ ಏನು ಪೆಟ್ಟಾಗಿದೆಯೋ, ಇನ್ಫೆಕ್ಷನ್ ಇದೆಯಾ, ಅದು ಒಳಗಡೆ ಏನು ಅಂತ ಅದಕ್ಕೋಸ್ಕರ ಕಳಿಸ್ಕೊಟ್ಟಿದ್ದಾರೆ. ಈಗ ನಾವು ಅಲ್ಲೇ ಹೋಗ್ತಾಯಿದ್ದೀವಿ. ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಕ್ಷೇತ್ರದ ಶಾಸಕರು ಹಾಗೂ ಗೃಹ ಸಚಿವರಾದಂಥ ಡಾಕ್ಟರ್ G. ಪರಮೇಶ್ವರ್ ನಮಗೆ ಫೋನ್ ಮಾಡಿ ಇದ್ರ ಬಗ್ಗೆ ಏನೇನು ನಡೀತಾ ಇದೆಯಲ್ಲ ನೋಡಿಬಿಟ್ಟು ಅವ್ರಿಗೇನು ಬೇಕು ಚಿಕಿತ್ಸೆ ಎಲ್ಲ ಮಾಡಿಸಿ ಅಂತ ಹೇಳಿದ್ದಾರೆ. ನಾವು ಆ ಸಂಬಂಧ ನಾವು ಸಹ ಜೊತೆಯಲ್ಲಿ ಹೋಗಿ ಈಗ ಚಿಕಿತ್ಸೆಗೆಲ್ಲ ವ್ಯವಸ್ಥೆ ಮಾಡ್ತೀವಿ. ಮುಂದಿಂದೆಲ್ಲ ನೋಡೋಣ ಏನೇನು ಆಗ್ತದೆ ಏನಂತ ಹೇಳ್ಬಿಟ್ಟು ಅದನ್ನು ಆಮೇಲೆ